स्वागत है आपका बी न्यूज नेशन में। मैं हूं आबिद हुसैन शेख। ओम साई सेवा संघ की तरफ से दानम्मा यात्रा को जाने वाले भक्तों के लिए भोजन की व्यवस्था की गई। गुड्डापुर दानम्मा देवी यहां की प्रसिद्ध यात्रा है, जिसके लिए हजारों की संख्या में भक्त सैकड़ों किलोमीटर रास्ते को पद यात्रा करके देवी दर्शन के लिए जाते हैं। ಶತಮಾನದಲ್ಲಿ ಬಾಳಿ ಬೆಳೆಗೆ ಸರ್ವರಿಗೂ ಅನ್ನದಾನವನ್ನು ಮಾಡಿ ಅನ್ನದಾನೇಶ್ವರಿ ಎನಿಸಿಕೊಂಡಿರುವ ಮಹಾತಾಯಿ ದಾನಮ್ಮನ ಶ್ರೀಚರಣವನ್ನು ಸ್ಮರಣೆ ಮಾಡುತ್ತಾ, ಈ ವಿಶೇಷವಾಗಿ ಎಲ್ಲ ದಾನಕ್ಕಿಂತಲೂ ಅನ್ನದಾನವೇ ಶ್ರೇಷ್ಠ ಅಂತ ಶರಣರು ಅನುಭಾವಿಗಳು ಹೇಳಿದ್ದಾರೆ. ಆ ಸೇವೆಯನ್ನು ಇವತ್ತ ಓಂ ಸಾಯಿ ಸೇವಾ ಸಂಸ್ಥೆಯವರು ವಿಷ್ಣು ಅವರ ಒಂದು ಮಾರ್ಗದರ್ಶನದ ಮೇಲೆ ಈ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಮಿತಿಯ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳಲ್ಲಿ ಶರಣೆಂದು ಇವತ್ತು CPI ಸಾಹೇಬರಿಗೆ ಬಹಳ ವಿಶೇಷವಾದಂಥ ಗೌರವವನ್ನು ಸಮರ್ಪಣೆಯನ್ನು ಮಾಡಿದ್ರಿ. ಆ ಕರ್ತವ್ಯವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಜನರ ಕೊರಳಲ್ಲಿ ಹಾರ ಹಾಕಬೇಕಾಗಿತ್ತು ಅಂತ ಕೇಳಿದರೆ ಅದರದೇ ಆದ ಘನತೆಯನ್ನು ಗಳಿಸಿದಾಗ ಮಾತ್ರ ಹಾರ ಬೀಳ್ತಿರ್ತಾವೆ. ಅಂಥದನ್ನ ಘನತೆಯನ್ನು ಅವರು ಗಳಿಸಿದ್ದಾರೆ. ಅವರು ವೇದಿಕೆ ಮೇಲಿದ್ದಾರೆ, ಅವರಲ್ಲಿಯೂ ಶರಣೆಂದು ಅವರಿವರೆನ್ನದೇ ನಮ್ಮ LIC ಸಾಹೇಬರನ್ನೇ ಮೊದಲುಕೊಂಡು ಎಲ್ಲ ಪದಾಧಿಕಾರಿಗಳಲ್ಲೂ ಶರಣೆನ್ನುತ್ತಾ, ಬಹುಶಃ ಈಗ ಎಲ್ಲರೂ ಪಾದಯಾತ್ರೆ ಹೋಗೋರ್ದಾಗ ಅದಾರ, ಎಲ್ಲ ಕಡೆ ಮೈಕ್ ಹಚ್ಚಾರ ಅಂತ ತಿಳ್ಕೊಂಡು ಸುಮ್ಮ ಹಂಗ ಬಜ್ಜಿ ತಿನ್ಕೋತ ಹುಡುಗರು ಹೊಂಟ್ಬಿಟ್ಟು ಅಲ್ಲೆಲ್ಲಿ ಬಾಳೆಹಣ್ಣ ಹುಡುಗರು. ಬಹಳ ಸುಂದರವಾದಂಥ ನಮ್ಮ ಪರಂಪರೆ ಇವತ್ತ ನೋಡ್ಬೇಕು. ವೀರ ತಾಯಿ ದಾನಮ್ಮ ದೇವಿಯ ಬಗ್ಗೆ ಹೇಳಿದ್ರು. ಜಾತಿ ಕುಲ ಧರ್ಮಗಳನ್ನ ಬಹಳಷ್ಟು ಮಂದಿ ಕಟ್ಟಳೆಗೆ ಬಿದ್ದವರು ಅದ. ಆದ್ರೆ ಇವತ್ತು ಓಂ ಸಾಯಿಯ ಒಂದು ಸೇವೆಯಲ್ಲಿದ್ದವರು ಬಹುಶಃ ಅವರು ಯಾವಾಗಲೂ ಯಾವ ಜಾತಿಯನ್ನ ಎಣಸಂಗಿಲ್ಲ ಅಂತ ತಿಳ್ಕೊಂಡು ಇವತ್ತು ಅನ್ನದಾನವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅನ್ನದಾನವು ಬಹಳ ಶ್ರೇಷ್ಠವಾದದ್ದು. ರೊಕ್ಕ ರೂಪಾಯಿ ಕೊಟ್ಟವನಿಗೆ ಚಾರಣೆ ಪುಣ್ಯ ಸಿಗ್ತದಂತ, ಇನ್ನು ಜಾಗ ಕೊಟ್ಟವನಿಗೆ ಒಂದು ಹಣೆಯ ಪುಣ್ಯ ಸಿಗ್ತದಂತ. ಅತ್ಯಂತ ಪುಣ್ಯ ಅದರಿಂದ ಪ್ರಾಪ್ತ ಆಗ್ತದ ಅಂತ ಕೇಳಿದ್ರೆ ಅದು ಹಸಿದ ಹೊಟ್ಟೆಗೆ ಅನ್ನ ನೀಡಿದವನಿಗೆ ಮಾತ್ರ ಡೈರೆಕ್ಟ್ ಸ್ವರ್ಗನೇ ಪ್ರಾಪ್ತಿ ಆಗ್ತದ. ಶಾಸ್ತ್ರದ ನಿಯಮ ನೋಡ್ಬೇಕಾರ. ನಮ್ಮಲ್ಲಿ ಏನ್ರಿ ನಾವೊಂದು 4 ಕೋಟಿ ಬ್ಯಾಂಕಿನಾಗ ಇಟ್ಟಿನಿ ಅಂತ ತಿಳ್ಕೊಂಡು ಆ 4 ಕೋಟಿ ತಂದು ಮುಂದಿಟ್ಕೊಂಡ್ರೆ ಹೊಟ್ಟೆ ತುಂಬ್ತದೇನ್ರಿ? ಹಂಗಿಲ್ಲ. ಅಟ್ಟೆ ಬಿಡ್ರಿ, ಬಹಳ ಆಶ್ಚರ್ಯ ಅನಿಸ್ತದ. ರೊಕ್ಕ ಗಳಿಸಿದವನೇ ಶ್ರೀಮಂತ ಅಲ್ಲ. ಆ ರೊಕ್ಕ ರೂಪಾಯಿ ಬಂಗಾರ ಬೆಳ್ಳಿ ಮನುಷ್ಯರ ಮುಂದಿಟ್ರಂತೂ ತಿನ್ನಾಕ ಬರಲ್ಲ. ಇನ್ನು ದನಗಳ ಮುಂದಿಟ್ರೆ ಅವರ ತಿಂತಾವೇನ್ರಿ? ಅವು ತಿನ್ನಾಕ ಬರಂಗಿಲ್ಲ, ಅವು ತಿನ್ನಂಗಿಲ್ಲ. ಇನ್ನು ಹಂದಿ ಕತ್ತಿಗಳ ಮುಂದಿಟ್ರೆ ಅವರ ತಿಂತವೇನೋ, ಅವು ತಿನ್ನಾಕ ಬರಂಗಿಲ್ಲ. ಅಂದಾಗ ಬರೀ ರೊಕ್ಕದಿಂದ ನಮ್ಗೆ ಸಂಪತ್ತಿನಿಂದ ಶಾಂತಿಯನ್ನು ಸಿಗಂಗಿಲ್ಲ. ಇವತ್ತು ತಿರ್ಕೊಂಡು ತಂದು ಕರ್ಕೊಂಡು ಉಣಿಸುವುದರಲ್ಲಿ ಎಷ್ಟು ಆನಂದದಲ್ಲ ಅಷ್ಟು ಆನಂದ ಮತ್ತೊಂದು ದಾನದಲ್ಲಿ ಇಲ್ಲ ಅಂತ ತಿಳ್ಕೊಂಡು ಶರಣರು ಹೇಳ್ತಾ ಇದ್ದಾರೆ. ಹಸಿದು ಹೊಟ್ಟೆಗೆ ಒಂದು ತುತ್ತ ಅನ್ನವನಿಕ್ಕಿದರೆ ಅವನು ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತಾನ ಅಂತ ಹೇಳಿದ್ರು. ಅನ್ನಪೂರ್ಣೇಶ್ವರಿ ಅಂತ ಹೆಸರಿಟ್ಟಿದ್ರು. ಅಂಥ ಅನ್ನದಾನವನ್ನ ಇವತ್ತು ಓಂ ಸಾಯಿಯ ಸೇವಾ ಸಂಘದವರು ಹಮ್ಮಿಕೊಂಡಿದ್ದಾರೆ. ಬಹಳಷ್ಟು ಸಂತೋಷ ಅನಿಸ್ತದೆ. ನಮ್ಮದೇ ಆದಂಥ ಇತಿಹಾಸದ ನಮ್ಮ ದೇಶಕ್ಕೆ, ನಮ್ಮದೇ ಆದಂಥ ಪರಂಪರೆ ಆದ ನಮ್ಮ ದೇಶಕ್ಕೆ ಇವತ್ತು ಬೇರೆ ದೇಶವನ್ನು ತಂದು ನಮ್ಮ ಗುಡ್ಡಾಪುರ ದಾನಮ್ಮನ ಮುಂದೆ ತಂದು ನಿಂದಿರಿಸ್ರಿ. ಅವೇನಂತ ಅಂತ ಕೇಳಿದ್ರೆ ಏನಿದು ಕಲ್ಲು ಮೂರ್ತಿ ಇಟ್ಟಾಕ್ ಬಂಗಾರ ಹಾಕಿರಿ ಅಂತ ಗೊತ್ತೇ ಇಲ್ಲ ಒಳಗೆ ಏನು ಚೈತನ್ಯದ ಅಂತ. ಇದೇ ಒಂದಾನೊಂದು ಕಾಲಕ್ಕೆ 12ನೇ ಶತಮಾನಕ್ಕೆ ಕಲ್ಯಾಣಕ್ಕೆ ವಿದೇಶದವರು ಬಂದಿದ್ರೆ ಈ ಕಲ್ಲು ಬಸವಣ್ಣ ಅವೆಲ್ಲ ವಚನಗಳನ್ನು ಬರ್ದಾನ ಅಂತ ಕೇಳಿದ್ರು ಅವರು. ಅಂದಾಗ ದೇವರನ್ನ, ಧರ್ಮವನ್ನ, ಗುರುವನ್ನ, ಕಾವಿ ಖಾದಿ ಖಾಕಿಗೆ ಬೆಲೆ ಕೊಡತಕ್ಕಂಥ ಯಾವುದರ ದೇಶ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಅಂತ ಸಂಸ್ಕೃತಿ ಪರಂಪರೆ ಎಲ್ಲರ ಇದ್ರೆ ಅದು. और खबरों के लिए देखते रहिए बी न्यूज नेशन।